ಆ 3 ವರ್ಷದ ಮಗು ತಂದೆ ತಾಯಿಗಳು ಒಂದು ಉತ್ಸವ ಅಲ್ಲಿ ಹೋಗಬೇಕಿತ್ತು, ಮದುವೆ ಮನೆ, ಅಲ್ಲಿ ಹೋಗಿದ್ದಾರೆ. ಅದು ನಿಡಿಯೂರು ಅಂತ ಈಗ ಇರುವಂಥದ್ದು, ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಮದುವೆ ಮನೆ. ಅಲ್ಲಿಗೆ ಈ ದಂಪತಿಗಳು ಮಗುವಿನ ಒಟ್ಟಿಗೆ ಹೋಗಿದ್ದಾರೆ. ಆ ಮದುವೆ ಮನೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬರೋರು ಹೋಗೋರು, ವಾದ್ಯ ಮಾತು, ತಿಂಡಿ ಕಾಫಿ ಇವೇ ಜೋರು. ಅಲ್ಲೆಲ್ಲಿ ದೇವರು ಭಜನೆ ಪಾಠ ಗಿಟ ಸ್ತೋತ್ರ ಏನಿಲ್ಲ. ಅದನ್ನು ನೋಡ್ತಾ ಈ ಮಗುಗನ್ನಿಸ್ತು, ನಾನು ಯಾಕೆ ಇಲ್ಲಿರಬೇಕು, ನನಗೇನು ಸಂಬಂಧ ಅಂಥೇಳಿ ಆ ಮಗು ಅಲ್ಲಿಂದ ಹೊರಟು ಬಿಡ್ತು. ಯಾಕೆ? ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂಗತೋ ಯದ್ಹರಿಮಾಶ್ರಯೇತ. ಭಗವಂತನ ಸ್ಮರಣೆ ಇಲ್ಲದ ಜಾಗದಲ್ಲಿ ಇರಬಾರ್ದು ಈ ಮಗುವಿಂದು. ಅದಕ್ಕೆ ಇಲ್ಲಿ ಬರೀ ಮಾತು, ಜನರದು ಮಾತು, ಕಾಡು ಹರಟೆ, ಏನು ಪ್ರಯೋಜನ ಇಲ್ಲ ಅಂಥೇಳಿ ಮಗು ಹೊರಟು ಬಿಡ್ತು. ಪುಟ್ಟ ಮಗು 3 ವರ್ಷದ ಒಂದೇ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಎಲ್ಲರಿಗೂ ಆಶ್ಚರ್ಯ ರೀ. ಆ ಇಕ್ಕೆಲಗಳಲ್ಲಿ ನಿಂತ ಜನ ಕೇಳೋರಂತ, ಎಲ್ಲಿ ಹೋಗ್ತಿದ್ಯಪ್ಪ, ಒಬ್ಬನೇ ಹೋಗ್ತಾ ಇದೆಯಾ, ಮಮ್ಮಿಯಲ್ಲಿ ಡ್ಯಾಡಿಯಲ್ಲಿ, ಇವೇ ಮಾತಾಡ್ಬೇಕ ಬೇಡ, ಮಾತಾಡಲಿಲ್ಲಂತ. ಸ್ಮಿತಮನ ಕುಲ ಮುತ್ತರ ಮಾತನೂತು. ಸ್ಮಿತಮನ, ನಗನಗ್ತಾ ಮುಂದೋಗಿ ಯಾರು ಏನು ಕೇಳಿದ್ರು ಮಗುದು ಒಂದೇ ಉತ್ತರ, ನಗುತ್ತಿತ್ತು, ಏನು ಹೇಳ್ತಿರ್ಲಿಲ್ಲ. ಯಾಕಂದರೆ ಹೇಳಿದ್ರು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇರಲ್ಲ ಅಂತ ಹೊರಟುಬಿಟ್ಟಿದ್ರು. ಹಾಗೆ ಹೋಗ್ತಾ ವಾಸುದೇವ ಕುಡುವೂರು ಅಂತ ಅಲ್ಲಿ ಒಂದು ದೇವಾಲಯ, ಅಲ್ಲಿ ರುದ್ರಾಂತರ್ಗತ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಾರೆ. ಅಲ್ಲಿಂದ ತಾಳೆಕೊಡೆ ಅಂತ ಒಂದು ದೇವಾಲಯ, ಅಲ್ಲಿ ಕೂಡ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಾರೆ. ಇದು ಕೊಡವೂರು ವಡಬಾಂಡೇಶ್ವರದಿಂದ 5 ಕಿಲೋಮೀಟರ್ ಇರ್ತಕ್ಕಂಥದ್ದು. 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ತಾಳೆಕೊಡೆ. ಇಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ನಳಿನ ನಾಭ ನಿಬಾಲನ ಸಂಮದ ಗಮ ವಿಕಸ್ವರ ಭಾಸ್ವರ ಲೋಚನ. ಅಲ್ಲಿಂದ ರಜತ ಪೀಠಪುರಂ ಪ್ರಯಾವಸು, ಉಡುಪಿ ಕಡೆ ಹೊರಟುಬಿಟ್ರು ಅನಂತೇಶ್ವರನ ಸನ್ನಿಧಾನಕ್ಕೆ. ಹಾಗೆ ಹೋಗ್ತಾ ಅನಂತೇಶ್ವರನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರಂತೆ ದೇವರಿಗೆ. ಇವರು ಪ್ರದಕ್ಷಿಣೆ ಮಾಡೋದು, ನಮಸ್ಕಾರ ಮಾಡೋದನ್ನು ನೋಡಲಿಕ್ಕೆ ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತ್ಬಿಟ್ಟು ನೋಡ್ತಾ ಎಲ್ಲ ಆಶ್ಚರ್ಯ ಪಡ್ತಾ ಇದ್ದಾರೆ. ಅಲ್ಲಿ ಒಬ್ರಿಗೊಬ್ರು ಮಾತು, ಯಾರೋ ಕೇಳಿದ್ರಂತೆ, ಅದೇನ್ರಿ ಹಾಗೆ ನೋಡ್ತಾ ಇದ್ದೀರಿ? ಅದಕ್ಕೆ ಆ ದೇವತೆ ಹೇಳಬೇಕಂತೆ, ಸುಹಯ ಮೇದ ಗಣಾತಿಶಯಾಲವೋ ಹರಿ ನಮಸ್ಕೃತ ಯಸ್ಕೃತ ಇಮ. ಇವರು ಮಾಡುವ ಒಂದೊಂದು ನಮಸ್ಕಾರದ ಒಳಗಿನ ಒಂದು ಹೆಜ್ಜೆಗೆ ಅನೇಕ ರಾಜಸೂಯಾಶ್ವಮೇಧ ಯಜ್ಞ ಮಾಡಿದ ಫಲ ಬರುತ್ತೆ. ನೀವು ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡಬೇಕಾದ್ರೆ ಸ್ಪೀಡಾಗಿ ಹೋಗಬಾರ್ದ್ರಿ, ಮೆಲ್ಲಗೆ ಹೋಗ್ಬೇಕು. ಒಂದು ಹೆಜ್ಜೆ ಒಂದು ಪಾದಕ್ಕೂ ಇನ್ನೊಂದು ಪಾದಕ್ಕೆ ತುಂಬ ಡಿಸ್ಟೆನ್ಸ್ ಇರಬಾರ್ದಂತ. ಪಾದಕ್ಕೆ ಪಾದ ಹೆಜ್ಜೆ ನಮಸ್ಕಾರ ಅಂತ ಮಾಡ್ತಾರೆ, ಹಾಗೆ ಮಾಡ್ಬೇಕಂತ. ಯಾಕಂದರೆ ಒಂದೊಂದು ಹೆಜ್ಜೆಗೆ ಒಮ್ಮೊಮ್ಮೆ ಜಗತ್ತಿನ ಎಲ್ಲ ರಾಜರನ್ನ ಮಣಿಸಿ ಅವರಿಂದ ಬಂದ ಟ್ಯಾಕ್ಸ್ ಕಪ್ಪ ಕಾಣಿಕೆಯಿಂದ ಎಲ್ಲವನ್ನೂ ಖರ್ಚು ಮಾಡಿ ವಿಷ್ಣುವಿಗೆ ಸಂಬಂಧಪಟ್ಟ ಯಜ್ಞ ಮಾಡಿದ್ರೆ ಏನು ಫಲ ಬರಬೇಕದು ಒಂದು ಹೆಜ್ಜೆಗೆ ಬರುತ್ತೆ. ಅದು ಯಾರಿಗೆ? ವಾಯುದೇವರಿಗೆ. ನಮ್ಮಂಥವ್ರಿಗೆ ಏನು ಬರಲ್ಲ. ನಾವು ನಮಸ್ಕಾರ ಮಾಡಿದ್ರೇ ದೇವ್ರು ಹೊರಟೆ ಹೋಗ್ಬಿಟ್ಟಿರ್ತಾನೆ. ಬಂದಪ್ಪ ಇವ್ನು ನಮಸ್ಕಾರ ಮಾಡಿದ್ರೆ ಮತ್ತೇನೋ ಕೇಳಲಿಕ್ಕೆ ಬಂದಿರ್ತಾನೆ ಅಂತ ಹೊರಟೆ ಹೋಗ್ಬಿಡ್ತಾನೆ. ವಾಯುದೇವರ ನಮಸ್ಕಾರ ಅಂಥದ್ದು. ಯಾವಾಗಲೂ ನಮಸ್ಕಾರ ಮಾಡೋರೇ ಇವರು. ಕರವ ಮುಗಿದ ಮುಖ್ಯ ಪ್ರಾಣ ಹರಿಗೆದುರಾಗಿ ಯಾವಾಗಲೂ ನಮಸ್ಕಾರ ಮಾಡೋರು. ಈಗೇನು ಸ್ಪೆಷಲ್ಲು? ಅದಕ್ಕೆ ದೇವತೆಗಳು ಹೇಳ್ತಾರೆ, ಇದು ಸಾಧು ಜನಾನ್ ಸಮಶಿಕ್ಷಯತ್. ಹೇಗೆ ನಮಸ್ಕಾರ ಮಾಡಬೇಕು ಅಂತ ಪ್ರಾಕ್ಟಿಕಲ್ ತೋರಿಸ್ಲಿಕ್ಕೆ ವಾಯುದೇವರು ನಮಸ್ಕಾರ ಮಾಡ್ತಾರೆ. ನಮಗೆಲ್ಲ ನಮಸ್ಕಾರ ಮಾಡೋಕ್ಕೆ ಬರಲ್ಲ. ನಾವೆಲ್ಲ ಹೇಳ್ತೀವಿ ದಂಡ ಪ್ರಣಾಮಗಳು ಅಂತ. ನಾವೆಲ್ಲ ಮಾಡುವಾಗ ಎಂಥದ್ದು ಪ್ರಣಾಮ? ಸಾಷ್ಟಾಂಗ ದಂಡ ಪ್ರಣಾಮಗಳು. ನಿಜವಾಗಿ ನಾವು ಮಾಡಿದ ಪ್ರಣಾಮಗಳೇ ದಂಡ. ಯಾಕಂದರೆ ನಮಗೆ ದಂಡದಂತೆ ಪ್ರಣಾಮವನ್ನು ಮಾಡಲಿಕ್ಕೆ ಬರಲ್ಲ. ದಂಡ ಪ್ರಣಾಮ ಅಂದರೆ ಕೈಯಲ್ಲಿ ಒಂದು ಕೋಲು ಹಿಡ್ಕೊಳ್ಳಿ, ಬಿಟ್ಟುಬಿಡಿ,
ಅದು ಹೇಗೆ ಬೀಳುತ್ತೋ ಹಾಗೆ ದೇವ್ರ ಮುಂದೆ ಬೀಳ್ಬೇಕಂತ. ಆಚಾರ್ಯ ನಿಮ್ಮ ಮಾತು ಕೇಳ್ಕೊಂಡು ಈ ಥರ ನಮಸ್ಕಾರ ಮಾಡಿಬಿಟ್ರೆ ನಾಳೆಯಿಂದ ಪುರಾಣಕ್ಕೆ ಬರೋದೇ ಇಲ್ಲ, ಮುಗೀತು. ಒಂದು ಸತಿ ಬಿದ್ದರೆ ಮಂಡಿ ಎಲ್ಲ ಹೋಗಲ್ವೇ? ಹಂಗೆ ಯಾರು ಮಾಡ್ತಾರೆ? ಯಾರು ಮಾಡಿದ್ದಾರೆ? ಮಾಡಿದ್ದ ಭರತ ಅಣ್ಣನ ಕರ್ಕೊಂಡು ಬರಬೇಕು ಅಂತ ಕಾಡು ಕಡೆ ಹೋದ. 1 ಕಿಲೋಮೀಟರ್ ದೂರದಲ್ಲಿ ರಾಮ ಕಂಡ್ರೆ ಭರತ ಅಲ್ಲೇ ಬಿದ್ದುಬಿಟ್ನಂತ. ಭರತೋ ಭಕ್ತಿ ಭರಿತ. ಯಾರಿಗೆ ಭಾರ ಜಾಸ್ತಿ ಇರುತ್ತೆ ಅವ್ರಿಗೆ ತಡ್ಕೊಳ್ಳಿಕ್ಕಾಗದೆ ಬಿದ್ದು ಬಿಡ್ತಾರೆ. ಅವ್ರಿಗೆ ವೆಯ್ಟ್ ಜಾಸ್ತಿ ಆದರೆ ನಿಂತ್ಕೊಳ್ಳೋಕ್ಕಾಗತ್ತಾ? ಬಿದ್ದೋಗ್ತಾರಲ್ಲ. ಅವನು ಭಕ್ತಿಯ ಭಾರದಿಂದ ಭರ್ತಿ ಇದ್ದ, ಫುಲ್ ಆಫ್ ಭಕ್ತಿ, ನಿಂತ್ಕೊಳ್ಳಿಕ್ಕಾಗಲಿಲ್ಲ, ಬಿದ್ದುಬಿಟ್ಟ. ನಾವ್ಯಾಕೆ ಬೀಳಲ್ಲ ಹೇಳಿ? ನಮ್ಮಲ್ಲಿ ಭಕ್ತಿ ಇರಲ್ಲ. ಭರ್ತಿ ಫುಲ್ ಆಫ್ ಭಕ್ತಿ ನಮ್ಮಲ್ಲಿಲ್ಲ. ನಾವು ಬಂದು ನೋಡಿ ಅದು ಸ್ವಲ್ಪ ಧೂಳುಗಿಳಿಲ್ದೇ ಇದ್ರೆ ಮಾತ್ರ ಮೆಲ್ಲಿಗೆ ಹಾಗೆ ನಮಸ್ಕಾರ ಮಾಡಿದ್ಬಿಡ್ತೀವಿ. ಕೆಲವರು ಮಾಡಿದ ತಪ್ಪಿಗೆದೆಲ್ಲ ಕೊಡುಕೊಂಡೆ ಅಲ್ರಿ. ನಮಸ್ಕಾರ ಮಾಡೋದೇ ಈ ಎಲ್ಲ ಅಂಗಗಳಿಗೆ ಭಗವಂತನ ಭಕ್ತರ ಪಾದದ ಧೂಳು ಮೆತ್ಕೊಳ್ಳಿ ಅಂತ. ನಾವು ಮೆತ್ಕೊಂಡು ಬಿಡುತ್ತಲ್ಲ ಅಂತ ಮಾಡೋದೇ ಇಲ್ಲ. ಇದು ನಮ್ಮ ಮನೆ ಅಲ್ವಾ? ಇವ್ರು ಹಾಗೆ ಉತ್ತಮವಾದ ನಮಸ್ಕಾರ ಮಾಡಿದ್ರು. ಹಾಗಾದ್ರೆ ನಾವು ಯಾವಾಗ ಮಾಡ್ಬೋದು? ನಾವು ಮಾಡ್ಬೋದ್ರಿ ಈ ಥರ ನಮಸ್ಕಾರ. ನೀವು ಯಾವಾಗಲಾರು ಎಡು ಬಿದ್ದಾಗಲೇ ದೇವರೇ ಇದು ನಿಂಗೆ ನಮಸ್ಕಾರ ಅಂತ ಅನ್ಕೋ ಸಾಕು. ನೀವು ಎಷ್ಟೋ ಸತಿ ಹೊಸಲು ಎಡ್ತೀವಿ, ಬೀಳ್ತೀವಿ. ಬೀಳೋದಂತೂ ಕಾಮನ್, ನಡೆಯೋರೆಲ್ಲ ಬೀಳ್ತಾರ್ರಿ. ಬಿದ್ದಾಗ ದೇವ್ರ ಕೈ ಮುಗಿದೇಳಿ, ಸ್ವಾಮಿ ಜನ್ಮದಲ್ಲಿ ಈ ಥರ ನಮಸ್ಕಾರ ಮಾಡಿರಲಿಲ್ಲ, ಇದನ್ನ ನೀನು ನಮಸ್ಕಾರ ಅಂತ ಕನ್ಸಿಡರ್ ಮಾಡು, ಸಾಕು. ಮಾಡ್ತಾನಂತ. ನಮ್ಗೆ ಆವಾಗ ನೆನಪೇ ಬರಲ್ಲ ದೇವ್ರದ್ದು. ದೇವ್ರು ಬೈಕೋತಾ ಇರ್ತಾರೆ. ದೇವ್ರು ನೋಡಿ ನಮ್ಮನ್ನೇ ಬೀಳಿಸ್ದ ಅಂತ ಅವನ್ನೇ ಬೈಕೋತಿರ್ತಾರೆ. ಇವರು ಸಾಧು ಜನರಿಗೆ ಶಿಕ್ಷಣವನ್ನು ಕೊಡುವ ಸಲುವಾಗಿ ಹಾಗೆ ನಮಸ್ಕಾರವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಎಲ್ಲ ಆಯಿತು. ಇಲ್ಲಿ ಮದುವೆ ಮನೆಗೆ ಬಂದಿದ್ರಲ್ಲ ಅಪ್ಪ ಅಮ್ಮ, ಅವ್ರದ್ದೆಲ್ಲ ಮದುವೆ ಪ್ರೋಗ್ರಾಮ್ ಮುಗೀತು, ಮನೆಗೆ ಹೊರಡೋಣ ಅಂಥೇಳಿ ವಾಸು ಅಂದರು. ವಾಸು ಎಲ್ಲಿದ್ದಾರೆ? ವಾಸು ಇಲ್ಲ, ಗೀಸು. ಅಲ್ಲಿ ನೋಡಿದ್ರು, ಇಲ್ಲಿ ನೋಡಿದ್ರು. ಇಲ್ಲಿ ಭಾಳ ಭಯ ಆಗೋಯ್ತು ತಂದೆ ತಾಯಿಗಳು. 3 ವರ್ಷದ ಮಗು ರೀ, ಹುಡುಕ್ತಾ ಇದ್ದಾರೆ. ಎಲ್ಲಿ ಹೋಯ್ತು ಅಂತ ವಿಚಾರ ಮಾಡುವಾಗ ಯಾರೋ ಹೇಳಿದ್ರು, ಇದು ಹೊರಗೆ ಹೋಗಿದ್ದು ನೋಡಿದ್ವಿ ಮಗು ಅಂತ. ಗಂಡ ಹೆಂಡತಿ ಹೊರಗೆ ಬಂದರು. ಅಲ್ಲಿ ಯಾರನ್ನೋ ಕೇಳಿದ್ರು, ಇಲ್ಲ ಹಂಗೆ ಹೋಯ್ತು ಅಂದರು. ಕೂಸನ್ನು ಕಂಡೀರ, ಮುಖ್ಯ ಪ್ರಾಣನ ಕಂಡೀರ, ಬಂಡಿ ಅನ್ನವ ಉಂಡಿತು ಕೂಸು, ಅದೇ ಇವ ನಮ್ಮನೆ ಕೂಸು, ವಾಸುದೇವ ಅಂತ ಹೆಸರು, ಎಲ್ಲಿ ಹೋದ್ನೋ ಏನು ಕಥೆಯೋ ಅನ್ನುವಾಗ ಜನ ಸದಾ ಗತಿ ಸೂಚಿತ ವರ್ತಮನ, ಜನಗಳು ತೋರಿಸಿದ ದಾರಿಯಲ್ಲೇ ಮಗುವನ್ನ ಹುಡುಕೊಂಡು ಭಾರಿ ಭಯ ಆಯಿತು. ಎಲ್ಲೋ ಹೋಯ್ತೋ ಏನು ಕಥೆಯೋ ಹಾಗೆಲ್ಲ ವಿಚಾರ ಮಾಡ್ತಾ ಕಡೆಗೆ ಇದನ್ನಷ್ಟೇ ನಮಗೆ ಸಿಗಲ್ಲ, ನಾವು ದೇವರಿಗೆ ಅರ್ಪಣೆ ಮಾಡಿದ್ವಿ, ಆ ದೇವರನ್ನೇ ಕೇಳೋಣ ಅಂತ ಅವರು ಉಡುಪಿಗೆ ಬಂದರು. ಯಾರು? ತಂದೆ ತಾಯಿಗಳು ಉಡುಪಿಗೆ ಬಂದು ನೋಡ್ತಾರೆ. ಈ 3 ವರ್ಷದ ಮಗು ಅನಂತೇಶ್ವರನಿಗೆ ಪ್ರದಕ್ಷಿಣೆ ಭಕ್ತಿಯಿಂದ ಮಾಡ್ತಾ ನಮಸ್ಕಾರ ಮಾಡ್ತಾ ಇದ್ರು. ಇವರು ಹೋಗಿದ ಊರಿಗೂ ಉಡುಪಿಗೂ 10 ರಿಂದ 15 ಕಿಲೋಮೀಟ್ರು ದೂರ. ಒಂದೇ ಮಗು ಅಷ್ಟು ದೂರ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಮ್ಮನೇಲಿ ಇವತ್ತಿನ ಕಾಲ ಹೀಗಿದೆ, ಮಕ್ಕಳಿಗೆ 8-10 ವಯಸ್ಸಾಗಿದ್ರು ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಡು ಬಾರಪ್ಪ ಅಂತ ಮನೆಯಿಂದ ಹೊರಗೆ ಕಳಿಸೋದು ಕಟ್ಟರಿ, ಹೊರಗೆ ಕಳಿಸೋದೇ ಕಟ್ಟ. ಅಂಥದ್ರಲ್ಲಿ 3 ವರ್ಷದ ಮಗು 10-15 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದೆ. ಆ ತಂದೆಗೆ ಭಾರಿ ಆಶ್ಚರ್ಯ. ಸ್ವಜನತಾ ರಹಿತಸ್ಯ ತು ಕೋತ್ರತೆ ಸಹಚರೋರ್ಭಕ ದೀರ್ಘತಮೇ ಪಥಿ ಅಂದರೆ ದಾರಿ. ಈ ದೊಡ್ಡ ದಾರಿಯಲ್ಲಿ ನಿಂಗೆ ಜೊತೆ ಯಾರಿದ್ರು? ಯಾರು ಇಲ್ಲದೆ ಒಬ್ಬನೇ ಹೇಗೆ ಬಂದೆ ಅಂತ ಅಪ್ಪನಿಗೆ ಆಶ್ಚರ್ಯ ಆಗಿ ಮಗನ್ನ ಪ್ರಶ್ನೆ ಕೇಳಿದರೆ ಮಗ ಹೇಳ್ತಾ ಇದ್ದಾನೆ, ಅಪ್ಪ ನಾನು ಒಬ್ಬನೇ ಬಂದೆ ಅಂತ ನಿಂಗೆ ಯಾವಾಗ ಹೇಳಿದೆ? ಒಬ್ಬನೇ ಬರಲಿಲ್ವಾ? ಇಲ್ಲ, ನಮ್ಮ ಫ್ರೆಂಡ್ ಇದ್ದ. ನಿಮ್ಮ ಫ್ರೆಂಡ್ ಬೇರೆ ಇದ್ದಾನ? ಯಾರು? ನನು ಸಖಾ ಮಮ ಕಾನನ ಗೋ ವಿಭುಹು, ಕಾಡಿನಲ್ಲಿರುವ ಸ್ವಾಮಿ ನನ್ನ ಜೊತೆಗೆ ಬಂದಿದ್ದ. ಯಾರದು? ನರಸಿಂಹದೇವರು ನನ್ನ ಜೊತೆ ಬಂದಿದ್ರು. ಕಥೆ ಏನು ಗೊತ್ತಾ? ಇದು 3 ವರ್ಷದ ಮಗುವಾಗಿದ್ದಾಗ ಹೇಳಿದ ಮಾತಲ್ಲ. ಮುಂದೆ ಮಧ್ವಾಚಾರ್ಯರಾದಾಗ ಇದೇ ಮಾತು ಹೇಳ್ತಾರೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮ ಸುಹೃತ್.
ನನಗೆ ದೇವರು ಆತ್ಯಂತಿಕ ಗೆಳೆಯ. 3 ವಯಸ್ಸಿನಲ್ಲಿ ನನ್ನ ಗೆಳೆಯ ಬಂದಿದ್ದ, ಅವನೇ ಇವನು. ಈ ಕಥೆಯಲ್ಲಿ ನಮಗೇನು ಕಥೆ ಅಂದರೆ, ನಾವು ಯಾರೂ ಒಂಟಿ ಅಲ್ಲ. ಯಾರ್ಯಾರನ್ನೋ ಗಂಟು ಹಾಕ್ಕೊಂಡು ನಮ್ಗೆ ಅವ್ರು ಬಿಟ್ಟಿರಲಿಲ್ಲ, ಅವ್ನು ಹಿಂಗೆ ಅನ್ಕೋತಿರ್ತೀವಿ. ನಿಜವಾಗಿ ನಮಗೆ ಯಾರು ಯಾವಾಗಲೂ ಇದ್ದಾನೆ ಅಂದರೆ ಈಗಲ್ಲ ರೀ, ಅನಂತ ಕಾಲದಿಂದ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವನ ಜೊತೆಗಿರುವವ ಭಗವಂತ. ಅವನು ನಿಜವಾದ ಗೆಳೆಯ. ಅವನು ಇರೋದ್ರಿಂದಲೇ ನಮ್ದೆಲ್ಲ ನಡೀತಾ ಇದೆ. ತೇನವಿನ ತೃಣಮಪಿ ನ ಚಲತಿ ಅಂತ ಸ್ನೇಹಿತ ಅವನು. ಅವನೇ ನನ್ನ ಕರ್ಕೊಂಡು ಬಂದಿದ್ದು ಅಂದಾಗ ಅವ್ರ ತಂದೆ ತಾಯಿಗಳಿಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ. ಇಂತಹ ಆ ವಾಸುದೇವ ಮುಂದೆ ಅವರಮ್ಮ ಅಪ್ಪ ಇಬ್ಬರು ಸೇರಿ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂಥೇಳಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಶುಭ ಮುಹೂರ್ತದಲ್ಲಿ ಮಾತೃಕ ಅಂದರೆ ಅಕ್ಷರಗಳು, ಅದನ್ನು ತಂದೆ ಮಗನಿಗೆ ಪರಿಚಯ ಮಾಡಿಸ್ಕೊಟ್ರು. ಇವತ್ತು ನೀವು ಪಾಜಕದಲ್ಲಿ ನೋಡಬಹುದು, ಅವ್ರ ತಂದೆಗಳು ಹೇಳ್ಕೊಟ್ಟ ಒಂದು ಬಂಡೆ ಅಂತ ಅಲ್ಲಿ ತೋರಿಸ್ತಾರೆ. ಆ ಬಂಡೆ ಮೇಲೆ ಅಕ್ಷರವನ್ನು ಬರೆದಿದ್ದಾರೆ. ಮುಹೂರ್ತದಲ್ಲಿ ಚೆನ್ನಾಗಾಯಿತು. 2ನೇ ದಿನ ದ್ವಿತೀಯ ವಿಘ್ನ ಆಗಬಾರ್ದು ಅಂತ ಮಗುವನ್ನು ಕೂಡಿಸ್ಕೊಂಡು ಅವರಪ್ಪ ಮಧ್ಯೆ ಸೇಮ್ ಅಕ್ಷರ ಕಾಪಿ ರೈಟ್ ಮಾಡಿಸಿದ್ರು. ಆ ಮಗು ಅಂತ ಅಪ್ಪನ್ನೇ, ಏನಪ್ಪ ನೆನ್ನೆ ಹೇಳ್ಕೊಟ್ಟಿದ್ದಿಲ್ಲ ಬೇರೆ ಇಲ್ವ ಅಂದರು. ಇದೇನ ಅದೇ ಹೇಳಿದ್ದೆ ಹೇಳ್ಬೇಕಾ? ಲಿಪಿಕುಲಂ ಅನುತಾತ ಗತೆ ದಿನೇ, ಹಿಂದಿನ ದಿನ ಬರೆದ ಆಯ್ತಲ್ಲ, ಲಿಖಿತಮೇವ ಬರೆದದ್ದನ್ನೇ ಪುನರ್ಲಿಖಿತಂಕುತಃ, ಮತ್ತೆ ಬರೆಸ್ತೀಯಲ್ಲ ಯಾಕೆ? ಇತಿ ನಿಜ ಪ್ರತಿಭಾ ಗುಣ ಭಾವಿತಂ. ಅವ್ರಿಗೆ ಆಶ್ಚರ್ಯ ಆಗೋಯ್ತು.